ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ. ಇವತ್ತು ನಾವು 1ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಬರುವ ಗಣಿತ ವಿಷಯದ 5ನೇ ಲೆಸನ್ 5th ಲೆಸನ್ ಅನ್ನು ಕಲಿಯೋಣ. ಲೆಸನ್ನ ಹೆಸರು ಏನಂದರೆ ಎಡಿಷನ್. ಎಡಿಷನ್ ಅಂದರೆ ಕೂಡಿಸುವುದು. ಸಮ್ ನಾಟ್ ಮೋರ್ ದ್ಯಾನ್ 9 ಅಂದರೆ 1ರಿಂದ 9 ಅಂಕಿಗಳ ಅಥವಾ ನಂಬರ್ಸ್ ಅನ್ನು ಹೇಗೆ ಎಡಿಷನ್ ಮಾಡುವುದು ಅಥವಾ ಕೂಡಿಸುವುದು ಹೇಗಂತ ನೋಡೋಣ. ಜಸ್ಟ್ 1 to 9 ಅಷ್ಟೇ, ಆಯ್ತಾ. ಆಫ್ಟರ್ ಸ್ಟಡಿಂಗ್ ದಿಸ್ ಲೆಸನ್ ಯು ಕ್ಯಾನ್ ಅಂದರೆ ಈ ಅಧ್ಯಾಯವತ್ತ ಈ ಲೆಸನ್ ಅನ್ನು ಕಲಿತ ಮೇಲೆ ಒಂದು ಮಗು ಆ್ಯಡ್ ಯೂಸಿಂಗ್ ಆಬ್ಜೆಕ್ಟ್ಸ್ ಆ್ಯಂಡ್ ಪಿಕ್ಚರ್ಸ್ ಅಂದರೆ ವಸ್ತುಗಳನ್ನು ಮತ್ತು ಪಿಕ್ಚರ್ಗಳನ್ನು ನೋಡಿ ಅದು ಎಡಿಷನ್ ಮಾಡಲಿಕ್ಕೆ ಅಥವಾ ಕೂಡಿಸಲಿಕ್ಕೆ ಕಲಿಯುತ್ತದೆ. ಐಡೆಂಟಿಫೈ ಆ್ಯಂಡ್ ಯೂಸ್ ದ ಸಿಂಬಲ್ ಆಫ್ ಎಡಿಷನ್ ಆ್ಯಂಡ್ ಈಕ್ವಲ್ ಟು, ಆಯಿತಾ. ಇದಕ್ಕೆ ನಾವು ಎಡಿಷನ್ ಅಂತ ಕರಿತೀವಿ, ಎಡಿಷನ್ ಸಿಂಬಲ್ ಅಥವಾ ಪ್ಲಸ್ ಅಂತ ಕರಿತೀವಿ. ಇದಕ್ಕೆ ಈಕ್ವಲ್ ಟು ಈ ಸಿಂಬಲ್ ಅಂತ ಕರಿತೀವಿ. ಇದನ್ನು ಅದು ಗುರುತಿಸುತ್ತದೆ, ಆಯಿತಾ. ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ. 1 ರ್ಯಾಬಿಟ್ ಈಸ್ ಸಿಟ್ಟಿಂಗ್ ಅಂದರೆ ಒಂದು ರ್ಯಾಬಿಟ್ ಇಲ್ಲಿ ಕುಂತಿದೆ. 1 more ರ್ಯಾಬಿಟ್ ಜಾಯಿನ್ಸ್ ಮೇಕಿಂಗ್ ದೆಮ್ 2. ಇಲ್ಲಿ ಈ ರ್ಯಾಬಿಟ್ಗೆ ಇನ್ನೊಂದು ರ್ಯಾಬಿಟ್ ಬಂದು ಸೇರಿಕೊಳ್ತು, ಅವಾಗ ಅವು 2 ಆದವು. 2 ರ್ಯಾಬಿಟ್ಸ್ ವೇರ್ ಪ್ಲೇಯಿಂಗ್, ಇವಾಗ 2 ರ್ಯಾಬಿಟ್ಗಳು ಆಟವಾಡುತ್ತಿವೆ. ಇಲ್ಲಿ ನೋಡಿ 1 more ರ್ಯಾಬಿಟ್ ಜಾಯಿನ್ಸ್ ಮೇಕಿಂಗ್ ದೆಮ್ 3. ಈ 2ಕ್ಕೆ ಮತ್ತೊಂದು ರ್ಯಾಬಿಟ್ ಬಂದು ಸೇರ್ಕೊಳ್ತು, ಈಗ ಅವು ಎಷ್ಟದು 3 ಆದವು. ಇದು 2 ಇದ್ದವಲ್ಲ 3 ಆದವು. 3 ರ್ಯಾಬಿಟ್ಸ್ ಆರ್ ರೆಡಿ ಟು ಫಾರ್ ಅ ಪಾರ್ಟಿ. ಈಗ 3 ರ್ಯಾಬಿಟ್ಗಳು ಪಾರ್ಟಿಗೆ ರೆಡಿ ಆಗಿವೆ. ಇಲ್ಲಿ ನೋಡಿ 1 more ಕಮ್ಸ್ ಇನ್ ಮೇಕಿಂಗ್ ದೆಮ್ 4. ಈ 3ಕ್ಕೆ ಮತ್ತೊಂದು ಬಂದು ಸೇರಿಕೊಳ್ತು, ಈಗ 4 ಆದವು. 4 ಲಿಟಲ್ ರ್ಯಾಬಿಟ್ಸ್ ಆರ್ ನೌ ರೆಡಿ ಟು ರೇಸ್. ಈಗ ಅವು ರೇಸ್ಗೆ ಹೋಗಲಿಕ್ಕೆ ರೆಡಿ ಆಗಿದ್ದಾವೆ. 1 more ಎಂಟರ್ ಮೇಕಿಂಗ್ ದೆಮ್ 5. ಈಗ ಮತ್ತೊಂದು ಬಂದಲ್ಲಿ ಸೇರ್ಕೊಂಡು ಈಗ 5 ಆದವು. 1 more ಎಂಟರ್ಸ್ ಅಂದರೆ 5 ಆದವು. 1 more ಎಂಟರ್ಸ್ ಮೇಕಿಂಗ್ ದೆಮ್ 5, ಆಯಿತಾ. ಈಗ 5 ಆದವು. ಈಗ ಇಲ್ಲಿ ನೋಡಿ ಪ್ರೊಸೆಸ್ ಆಫ್ ಎಡಿಷನ್. ನೋಡು, ಒಂದು ಬಾಲಿಗೆ ಮತ್ತೊಂದು ಬಾಲ್ ಸೇರಿಕೊಂಡ್ರೆ ಎಷ್ಟು ಬಾಲ್ ಆದವು? ಈಗ ಟೋಟಲ್ ಆಗಿ 2 ಬಾಲ್ ಆದವಲ್ಲ, ಅದಕ್ಕೆ ನಾವೇನಂತೀವಿ ಎಡಿಷನ್ ಅಥವಾ ಕೂಡಿಸೋದಂತಾರೆ. ಇಲ್ಲಿ ನೋಡಿ 2 ಬಾಲ್ಗಳಿಗೆ ಇಲ್ಲಿ ನೋಡಿ ಈ ಥರ ಕೂಡಿಸಿ ಒಂದು ಬಾಲಿಗೆ ಮತ್ತೊಂದು ಬಾಲ್ ಸೇರಿಕೊಳ್ತು, ಅವಾಗ ಎಷ್ಟಾದವು? 2. ಇಲ್ಲಿ ನೋಡಿ 2 ಬ್ಯಾಟ್ಗಳಿಗೆ ಮತ್ತೊಂದು ಬ್ಯಾಟು ಸೇರಿಕೊಳ್ಳುತ್ತು, ಅವಾಗ ಎಷ್ಟಾದವು? ನಮ್ಮ ಟೋಟಲ್ ಬ್ಯಾಟ್ಗಳು 1 2 3, ಆಯಿತಾ. ಇಲ್ಲಿ ನೋಡಿ ಇಲ್ಲಿ 1 2 3 ಬಾಕ್ಸ್ ಇದ್ದಾವೆ. ಈ ಬಾಕ್ಸ್ಗೆ ಇದೊಂದು ಅಂದರೆ ಈ ಸಿಂಬಲ್ ಯಾವ್ದು ಗೊತ್ತಾ? ಎಡಿಷನ್ ಅಂತಾರೆ. ಇದಕ್ಕೆ ಏನಂತೀವಿ ನಾವು? ಎಡಿಷನ್. ಈ ಎಡಿಷನ್ ಅಂದ್ರೆ ಏನು? ಕೂಡಿಸುವುದು. ಈ 1 2 3 ಬಾಕ್ಸ್ಗೆ ಒಂದನ್ನು ಕೂಡಿಸುವ, ಈಗ ಎಷ್ಟಾಗುತ್ತೆ? ಇದಕ್ಕೆ ಏನಂತೀವಿ ನಾವು? ಈಕ್ವಲ್ ಟು ಎಷ್ಟಾಗುತ್ತೆ? ಈ 3ಕ್ಕೆ 1 ಸೇರಿದಾಗ ಎಷ್ಟಾಗುತ್ತೆ? 4. ಅಂದರೆ ಉತ್ತರ ಬರೆಯುವಾಗ ಈ ಈಕ್ವಲ್ ಟು ಅನ್ನು ಬರಿಬೇಕು ನಾವು, ಆಯಿತಾ. ಇದನ್ನು ಕೂಡಿಸಿ ಇದನ್ನು ಕೂಡಿಸಿ ಉತ್ತರವನ್ನು ಬರೆಯುವಾಗ ಅಥವಾ ಆನ್ಸರ್ ಬರೆಯುವಾಗ ನಾವು ಏನು ಮಾಡಬೇಕು? ಈಕ್ವಲ್ ಟು ಹಾಕಿ ಈ ಬದಿಗೆ ಅಥವಾ ಈ ಸೈಡಲ್ಲಿ ನಾವು ಏನು ಮಾಡಬೇಕು? ಆನ್ಸರನ್ನು ಬರಿಬೇಕು, ಆಯಿತಾ. ಇಲ್ಲಿ ನೋಡಿ ಇಲ್ಲಿ ಐಲುಗಳಿವೆ 1 2 3. 3ಕ್ಕೆ 2 ಸೇರಿಸಿದಾಗ ಎಷ್ಟಾಯಿತು? ಈಕ್ವಲ್ ಟು 1 2 3 4 5, ಆಯಿತಾ. 5 ಅಂತ ಬಂತು ಉತ್ತರ. ಇಲ್ಲಿ ನೋಡಿ ಎತ್ತಿನ ಗಾಡಿಗಳಿವೆ, ಕಾರ್ಟ್ ಅಂತ ಕರಿತೀವಲ್ಲ, ಕಾರ್ಟು. 1 2 3 4. ಈ 4ಗೆ 2 ಕೂಡಿಸಬೇಕು, ಎಷ್ಟಾಗುತ್ತೆ? 1 2 3 4 5 6, ಆಯಿತಾ. ಇಲ್ಲಿ ನೋಡಿ ಎಡಿಷನ್ ಈಕ್ವಲ್ ಟು ಎಡಿಷನ್ ಇಸ್ ಈಕ್ವಲ್ ಟು, ಆಯಿತಾ, 6 6. ಇಲ್ಲಿ ನೋಡಿ 1 2 3 4 5 ಪ್ಲಸ್ ಅದು ಎಡಿಷನ್ 1 2 ಈಕ್ವಲ್ ಟು 1 2 3 4 5 6 7. ಎಷ್ಟು ಬಂತ ಆನ್ಸರು? 7. ಇಲ್ಲಿ ನೋಡಿ 1 2 3 4 5 6 ಎಡಿಷನ್ 1 2 3 ಈಕ್ವಲ್ ಟು ಎಷ್ಟಾಗುತ್ತೆ? 1 2 3 4 5 6 7 8 9, ಆಯಿತಾ. ಇಲ್ಲಿ 9 ಅಂತ ಬರೀರಿ. ನಿಮ್ಮ ಮಕ್ಕಳಿಗೆ ಕೈ ಬೆರಳುಗಳಿಂದ ಎಡಿಷನ್ ಮಾಡಲಿಕ್ಕೆ ಹೇಳಿ, ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಕಲಿತಾರೆ. ಇಲ್ಲಿ ನೋಡಿ ಕುಂಬಳಕಾಯಿ, ಪಂಪ್ಕಿನ್ ಇದೆ. ಪಂಪ್ಕಿನ್ ಎಷ್ಟಿದೆ? 1 2 3 ಎಡಿಷನ್ 1 2 3, ಆಯಿತಾ. ಈಕ್ವಲ್ ಟು ಎಷ್ಟಾಗುತ್ತೆ? 3 + 3. ಅವರು ಬೆರಳುಗಳಿಂದ ಎಣಿಸಲಿಕ್ಕೆ ಹೇಳಿ, ಕೂಡಿಸಲಿಕ್ಕೆ ಹೇಳಿ, ಎಡಿಷನ್ ಮಾಡಲಿಕ್ಕೆ ಹೇಳಿ ತುಂಬ ಸ್ಪೀಡಾಗಿ ಚಂದವಾಗಿ ಕಲಿಯುತ್ತಾರೆ. ಇಲ್ಲಿ ನೋಡಿ 1 2 3 4 5 6. ಇಲ್ಲಿ ನೋಡಿ ಸೈನ್ ಫಾರ್ ಎಡಿಷನ್ ಆ್ಯಂಡ್ ಈಕ್ವಲ್. ಸೈನ್ ಅಂದ್ರೆ ಏನು? ಚಿಹ್ನೆ, ಆಯಿತಾ. ಚಿಹ್ನೆ ಯಾವುದನ್ನು ಬರೆಸ್ತಾ ಇದ್ದೀವಿ ಇಲ್ಲಿ? ಎಡಿಷನ್ಗೆ ಇದನ್ನು ಮತ್ತು ಈಕ್ವಲ್ ಟುಗೆ ಇದನ್ನು, ಆಯಿತಾ. ಅಬ್ಸರ್ವ್ ದ ಪಿಕ್ಚರ್, ಹೌ ಮೆನಿ ಫ್ರೂಟ್ಸ್ ಆರ್ ದೇರ್. ಪಿಕ್ಚರ್ಗಳನ್ನ ಅಬ್ಸರ್ವ್ ಅಂತ ನೋಡಿ ಅಲ್ಲಿ ಎಷ್ಟು ಫ್ರೂಟ್ಸ್ ಇದೆ ಅಂತ ಹೇಳಿ. ಇಲ್ಲಿ ನೋಡಿ
1 2 3 4 4 ಇದ್ದಾವೆ. ಅದೇ ಥರ 1 2 2 ಇದ್ದಾವೆ. ಇದನ್ನು ಸೇರಿದರೆ ಎಷ್ಟಾಗುತ್ತೆ? 4 ಮತ್ತು 2 ಸೇರಿದರೆ 1 2 3 4 5 6 ಆಗುತ್ತೆ. ಆಯಿತಾ? ವಿ ರೈಟ್ ದಿಸ್ ಎಡಿಷನ್ ಆ್ಯಸ್ ಫಾಲೋಸ್. ಈ ಥರ ನಾವು ಎಡಿಷನ್ನ ಈ ಥರ ಬರಿತೀವಿ, 4 ಪ್ಲಸ್ ಅಥವಾ ಎಡಿಷನ್ 2 ಈಕ್ವಲ್ ಟು 6. ಲುಕ್ ಎಟ್ ದಿ ಸೈನ್ಸ್. ಇದಕ್ಕೆ ಏನಂತೀವಿ ನಾವು? ಆ್ಯಡ್. ಇದಕ್ಕೆ ಏನಂತೀವಿ ನಾವು? ಮೀನ್ಸ್ ಆ್ಯಡ್. ರೀಡ್ ಆ್ಯಸ್ ಪ್ಲಸ್. ಇದಕ್ಕೆ ಏನಂತೀವಿ ನಾವು? ಆ್ಯಡ್ ಅಂತ ಕರಿತೀವಿ, ಬಟ್ ಓದೋತ್ನಾಗ ಏನಂತೀವಿ ನಾವು? ಪ್ಲಸ್ ಅಂತ ಓದ್ತೀವಿ. ಪ್ಲಸ್ ಅಂದರೆ ನಾವು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಪ್ಲಸ್. ಆಯಿತಾ? ನಾವೇನಂತೀವಿ? ಪ್ಲಸ್ ಅಂದರೆ ಈ ಥರ ಅರ್ಥ. ಇದು ಈಗ ಅಂತೀವಿ ಈಕ್ವಲ್ ಟು, ಈಸ್ ಈಕ್ವಲ್ ಟು ಅಂತೀವಿ ನಾವು. ಆಯಿತಾ? ಸೇ ಆ್ಯಂಡ್ ರೈಟ್. ನೋಡಿ, ಪ್ಲಸ್ ಈ ಥರ ಹೇಳ್ಕೊಂತ ಬರೀರಿ. ಪ್ಲಸ್ 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 ಪ್ಲಸ್. ಆಯಿತಾ? ಇಲ್ಲಿ ನೋಡಿ, ಈಕ್ವಲ್ ಟು ಈಕ್ವಲ್ ಟು ಈಕ್ವಲ್ ಟು ಈಕ್ವಲ್ ಟು ಈಕ್ವಲ್ ಟು ಈಕ್ವಲ್ ಟು ಈಕ್ವಲ್ ಟು. ಆಯ್ತಾ? ಇದೇ ಥರ ನೋಡಿ, ಈಕ್ವಲ್ ಟು ಈಕ್ವಲ್ ಟು ಈಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಅಂತೀವಿ. ಏನಂತೀವಿ? ಈಸ್ ಈಕ್ವಲ್ ಟು. ಆಯಿತಾ? ಇದಕ್ಕೆ ಆ್ಯಡ್ ಅಥವಾ ಆ್ಯಡ್ ಅಂತ ಕರಿತೀವಿ, ಬಟ್ ನಾವು ಮಾತಾಡುವಾಗ ಏನಂತ ಹೇಳ್ತೀವಿ? ಪ್ಲಸ್. ಆಯಿತಾ? ಇಲ್ಲಿ ನೋಡಿ, ಲುಕ್ ಎಟ್ ದಿ ಎಕ್ಸಾಂಪಲ್. ಡೂ ಆ್ಯಸ್ ಡೈರೆಕ್ಟೆಡ್. ಅಂದರೆ ಏನು ಹೇಳ್ತೀವಲ್ಲ ಅದೇ ಥರ ಮಾಡ್ತಾ ಇದ್ದಾರೆ. ಪುಟ್ ಸ್ಕ್ವೇರ್ ಟು ಪ್ಲಸ್ ಆ್ಯಂಡ್ ಪುಟ್ ಸರ್ಕಲ್ ಟು ಈಸ್ ಈಕ್ವಲ್ ಟು ಆ್ಯಸ್ ಶೋನ್. ಅಂದರೆ ಪ್ಲಸ್ ಎಲ್ಲಿ ಕಾಣುತ್ತಲ್ಲ ಅದಕ್ಕೆ ಚೌಕವನ್ನು ಬರೀರಿ ಅಥವಾ ಸ್ಕ್ವೇರನ್ನು ಬರೀರಿ, ಮತ್ತು ಈಸ್ ಈಕ್ವಲ್ ಟು ಎಲ್ಲಿ ಕಾಣುತ್ತಲ್ಲ ಅದಕ್ಕೆ ಸರ್ಕಲನ್ನು ಹಾಕಿ. ಇಲ್ಲಿ ನೋಡಿ, ಇಲ್ಲಿ ಸ್ಕ್ವೇರ್ ಬರುತ್ತೆ, ಪ್ಲಸ್ ಇಲ್ಲಿ ಪ್ಲಸ್ ಇದೆ, ಸ್ಕ್ವೇರ್ ಬರುತ್ತೆ. ಇಲ್ಲಿ ಈಸ್ ಈಕ್ವಲ್ ಟು ಇದೆ, ಇಲ್ಲಿ ಸರ್ಕಲ್ ಬರುತ್ತೆ. ಇಲ್ಲಿ ಪ್ಲಸ್ ಬರುತ್ತೆ, ಸ್ಕ್ವೇರ್ ಬರುತ್ತೆ, ಇಲ್ಲಿ ಸ್ಕ್ವೇರ್ ಬರುತ್ತೆ, ಇಲ್ಲಿ ಸರ್ಕಲ್ ಬರುತ್ತೆ, ಇಲ್ಲಿ ಸ್ಕ್ವೇರ್ ಬರುತ್ತೆ, ಇಲ್ಲಿ ಸ್ಕ್ವೇರ್ ಬರುತ್ತೆ, ಇಲ್ಲಿ ಸರ್ಕಲ್ ಬರುತ್ತೆ, ಸರ್ಕಲ್ ಬರುತ್ತೆ, ಇಲ್ಲಿ ಸ್ಕ್ವೇರ್ ಬರುತ್ತೆ, ಇಲ್ಲಿ ಸರ್ಕಲ್ ಬರುತ್ತೆ, ಸರ್ಕಲ್ ಬರುತ್ತೆ, ಇಲ್ಲಿ ಸ್ಕ್ವೇರ್ ಬರುತ್ತೆ, ಇಲ್ಲಿ ಸರ್ಕಲ್ ಬರುತ್ತೆ, ಸರ್ಕಲ್ ಬರುತ್ತೆ. ಆಯಿತಾ? ಈಸ್ ಈಕ್ವಲ್ ಟು ಮತ್ತು ಪ್ಲಸ್. ಇಲ್ಲಿ ನೋಡಿ, ಇಲ್ಲಿ ಕೂಡಿಸಿ ಹೇಳಿ ನೋಡೋಣ. ಇಲ್ಲಿ ಎಷ್ಟಿದೆ? 1 2 3 4 5 6 7 7 ಅಂತ ಆಯಿತು. ಪ್ಲಸ್ 1 2. ಆಯಿತಾ? ಈಗ ಬೆರಳುಗಳಿಂದ ಎಣಿಸಿ ಎಷ್ಟಾಗುತ್ತೆ ನೋಡಿ, 9 ಬೆರಳುಗಳನ್ನ ಎಣಿಸಿ ಉತ್ತರ ಬರುತ್ತೆ 9. ಆಯಿತಾ? ಇಲ್ಲಿ ನೋಡಿ, 1 2 3 4 5 5 ಇದೆ, ಪ್ಲಸ್ ಪ್ಲಸ್ ಅಂತ ಬರೆದ್ವಿ. 1 2 2 5 ಪ್ಲಸ್ 2 ನೋಡಿ ಎಣಿಸಿ ಎಷ್ಟಾಗುತ್ತೆ? 1 2 3 4 5 6 7. ಈ ಥರ ಇಲ್ಲಿ ತೋರಿಸಿರಲ್ಲ, ಇದೇ ಥರ ನಿಮ್ಮ ಕೈಗಳಿಂದ ಮಾಡಿ ತುಂಬ ಸ್ಪೀಡಾಗಿ ಕಲಿತೀರಾ ಮತ್ತು ತುಂಬ ಚೆನ್ನಾಗಿ ಕಲಿತೀರಾ. ಆಯಿತಾ? ಇಲ್ಲಿ ನೋಡಿ ಎಷ್ಟು ಲಾಲಿಪಾಪ್ಗಳಿವೆ? 1 2 3 3 ಪ್ಲಸ್ 1 3 ಪ್ಲಸ್ 1 ಎಷ್ಟಾಗುತ್ತೆ ನೋಡಿ? 1 2 3 4 4 ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಹೂಗಳಿವೆ? 1 2 3 ಫ್ಲವರ್ಸ್ ಎಷ್ಟಿದೆ? 3. ಆಮೇಲೆ 1 2 3 ಪ್ಲಸ್ 2 1 2 3 4 5. ಇಲ್ಲಿ 5 ಇವೆ. ಆಯಿತಾ? ಇಲ್ಲಿ ನೋಡಿ, ಹೌ ಮೆನಿ ಆಲ್ ಟುಗೆದರ್. ಇಲ್ಲಿ ನೋಡಿ ಎಷ್ಟಿದಾವೆ ಅಂತ. ಈ ಥರದ್ದು ಎಷ್ಟಿದೆ ನೋಡಿ, ಇಲ್ಲಿ 1 ಇದೆ, 2 3 4 5 ಇವು 5 ಇವೆ. ಪ್ಲಸ್ ಇವು ಎಷ್ಟಿದೆ ನೋಡಿ? 1 2 3 4 ಇಲ್ಲಿ 4 ಇವೆ. ಆಯಿತಾ? 5 ಪ್ಲಸ್ 4 9. ಇಲ್ಲಿ ನೋಡಿ ಎಷ್ಟು ಬಲೂನ್ಗಳಿವೆ? 1 2 3 4 5 5 ಇವೆ. ಪ್ಲಸ್ 1 2 3 5 ಪ್ಲಸ್ 3 1 2 3 4 5 6 7 8 ಇಲ್ಲಿ 8 ಇವೆ. ಈಗ ನೋಡಿ ಎಷ್ಟು ಸ್ಪೆಕ್ಟ್ಗಳಿವೆ? ಸ್ಪೆಕ್ಟ್ ಅಂತಾರೆ ಅಥವಾ ಚಸ್ಮಾ ಅಂತೀರಲ್ಲ. 1 2 3 3 ಇವೆ. ಪ್ಲಸ್ 1 2 3 3 ಪ್ಲಸ್ 3 1 2 3 4 5 6 6 ಇದೆ. ಇಲ್ಲಿ ನೋಡಿ ಎಷ್ಟು ಪಕ್ಷಿಗಳಿವೆ? 1 2 3 4 5 6 6 ಪ್ಲಸ್ 1 1 1 2 3 4 5 6 7 7. ಆಯಿತಾ? ಇಲ್ಲಿ ನೋಡಿ ಎಷ್ಟು ರೆಕ್ಕೆಗಳಿವೆ? ಇಲ್ಲಿ 1 2 3 3 1 2 3 3 3 ಪ್ಲಸ್ 3 ಇಸ್ ಈಕ್ವಲ್ ಟು 6. ನೋಡಿ ಎಷ್ಟು ಪೆನ್ಸಿಲ್ಗಳಿವೆ? 1 2 3 4 5 5 1 2 3 4 4 5 ಪ್ಲಸ್ 4 ಇಸ್ ಈಕ್ವಲ್ ಟು 1 2 3 4 5 6 7 8 9. ಆಯಿತಾ? 9. ಇಲ್ಲಿ ನೋಡಿ ಎಷ್ಟು ಫ್ಲವರ್ ಇವೆ? 1 2 3 3 ಪ್ಲಸ್ 1 2 3 4. ಓಕೆ, 3 ಪ್ಲಸ್ 4 ಇಸ್ ಈಕ್ವಲ್ ಟು 1 2 3 4 5 6 7.
7 ಆಯಿತಾ. ಇಲ್ಲಿ ನೋಡಿ 1 2 3 4 5 5 ಪ್ಲಸ್ 1 2 5 ಪ್ಲಸ್ 2 7 7 ಆಯಿತಾ. ಇಲ್ಲಿ ನೋಡಿ ಏನಾಗುತ್ತೆ ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟಿದೆ ನೋಡಿ ಚಾಕ್ಲೇಟ್ 1 2 3 4 5 5 ಇದೆ. ಈಸ್ ಈಕ್ವಲ್ ಟು ಆಲ್ರೆಡಿ ಎಷ್ಟು ಬಂದಿದೆ 5 ಅಂತ ಬಂದಿದೆ. ಆದರೆ ನಮಗೆ ಇಲ್ಲಿ ಎಷ್ಟು ಇರಬೇಕು ಚಾಕ್ಲೇಟು 0. ಇಲ್ಲಿ 0 ಇದ್ದರೆ ಇಲ್ಲಿ ಏನೂ ಇಲ್ಲಲ್ಲ, ಅದಕ್ಕೆ 0 ಅಂತ ಬರೀತೀವಿ. 5 ಪ್ಲಸ್ 0 5 ಆಗುತ್ತೆ. ಅಂದರೆ 5 ನಾವು ಏನನ್ನು ಕೂಡಿಸಲ್ವ, ಅಲ್ಲಿ ಏನೋ ಕೂಡಿಸ್ಲಿಕ್ಕೆ ಏನೂ ಇಲ್ಲ, ಅಲ್ಲಿ 0 ಇದೆ. ಅದಕ್ಕೆ ನಾವು ಏನು ಮಾಡ್ತೀವಿ 5ಗೆ ಏನನ್ನು ಕೂಡಿಸಿದಾಗ ಅದು 5ನೇ ಆಗುತ್ತಲ್ಲ. 1 2 ಎಲ್ಲ ಕೂಡಿಸಿದಾಗ 7 6 ಎಲ್ಲ ಬರುತ್ತೆ ಆನ್ಸರು. ಬಟ್ ಅಲ್ಲಿ ಏನೂ ಇಲ್ಲ ಅಂದರೆ ಅಲ್ಲಿ ಉತ್ತರ ಏನು ಬರುತ್ತೆ 5 ಅಂತ ಬರುತ್ತೆ. ಇಲ್ಲಿ ನೋಡಿ ಕೆಳಗಡೆ ಪಂಪ್ಕಿನ್ ಇದ್ದಾವೆ. ಸಾರಿ, ಇಲ್ಲಿ ನೋಡಿ ಕೆಳಗಡೆ ಪಂಪ್ಕಿನ್ ಇದೆ ಅಂದರೆ ಕುಂಬಳಕಾಯಿ. ಇಲ್ಲಿ ನೋಡಿ ಎಷ್ಟಿದೆ, ಇಲ್ಲಿ 1 ಇದೆ, ಇಲ್ಲಿ 1 ಬರೀರಿ. ಪ್ಲಸ್ ಇಲ್ಲಿ ಏನೂ ಇಲ್ಲ, ಅದಕ್ಕೆ ಇಲ್ಲಿ 0 ಬರೀರಿ. 1 ಪ್ಲಸ್ 0 ಇಸ್ ಈಕ್ವಲ್ ಟು 1. ಇಲ್ಲಿ ನೋಡಿ ಇಲ್ಲಿ 4 ಇದೆ, ಇಲ್ಲಿ ಏನೂ ಇಲ್ಲ, ಸೊ ಇಲ್ಲಿ 0 ಬರೀರಿ. 0 ಪ್ಲಸ್ 4 ಇಸ್ ಈಕ್ವಲ್ ಟು 4 ಆಯಿತಾ. ಇಲ್ಲಿ ನೋಡಿ 1 2 3 ಇದೆ, ಇಲ್ಲಿ ಏನೂ ಇಲ್ಲ, ಸೊ ಇಲ್ಲಿ 0 ಬರೀರಿ. 3 ಪ್ಲಸ್ 0 ಇಸ್ ಈಕ್ವಲ್ ಟು 3 ಆಯಿತಾ. ಇಲ್ಲಿ ನೋಡಿ ಅಡಿಷನ್, ಇದೇ ಅಡಿಷನ್ ನಾವು ಈ ಥರ ಇರ್ತಲ್ಲ, ಅದನ್ನು ನಾವು ಈ ಥರ ಬರ್ಕೊಳ್ಬೇಕು. ನಮಗೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಮುಂದೆ. ಇಲ್ಲಿ ನೋಡಿ 1 2 3 ಇದ್ದಾವೆ, ಪ್ಲಸ್ 1 2 3 4 ಇದ್ದಾವೆ. 3 ಪ್ಲಸ್ 4 7. ಅದನ್ನು ಈ ಥರ ಇಲ್ಲಿ ಬರ್ತಿದ್ದಾರೆ, ಅಂದರೆ ನೀವು ಈ ಥರ ಬರಿತೀರಲ್ಲ ಅದನ್ನೇ ಇಲ್ಲಿ ಈ ಥರ ಬರಿಬೇಕು ಅಷ್ಟೇ. 1 3 ಪ್ಲಸ್ 4 7. ಇಲ್ಲಿ ನೋಡಿ 2 ಪ್ಲಸ್ 1 ಇಸ್ ಈಕ್ವಲ್ ಟು 3 ಇದೆ ನೋಡಿ. 2 ಪ್ಲಸ್ 1 ಇಸ್ ಈಕ್ವಲ್ ಟು 3 ಆಯಿತಾ. ಇಲ್ಲಿ ನೋಡಿ 2 ಪ್ಲಸ್ 3 ಇಸ್ ಈಕ್ವಲ್ ಟು 5. 2 ಪ್ಲಸ್ 3 ಇಸ್ ಈಕ್ವಲ್ ಟು 5. 3 ಪ್ಲಸ್ 6 ಇಸ್ ಈಕ್ವಲ್ ಟು 9. 3 ಪ್ಲಸ್ 6 ಇಸ್ ಈಕ್ವಲ್ ಟು 9 ಆಯಿತಾ. ಅಬ್ಸರ್ವ್ ದ ಎಡಿಷನ್ ಪ್ರಾಪರ್ಟಿ, ಕಂಪ್ಲೀಟ್ ದ ರಿಮೈನಿಂಗ್. ಓಕೆ, 6 ಪ್ಲಸ್ 1 ಇಸ್ 7. 1 ಪ್ಲಸ್ 6 ಇಸ್ 7. 4 ಪ್ಲಸ್ 3 ಇಸ್ ಈಕ್ವಲ್ ಟು 7. 3 ಪ್ಲಸ್ 4 ಇಸ್ ಈಕ್ವಲ್ ಟು 7. ನೋಡಿ 6ನ ಮೊದಲು ಇಟ್ಕೊಳ್ಳಿ ಅಥವಾ ಇಲ್ಲಿ ಆಮೇಲೆ ಇಟ್ಕೊಳ್ಳಿ, ಉತ್ತರ ಒಂದೇ ಬರುತ್ತೆ. 6 ಪ್ಲಸ್ 1 ಇಸ್ ಈಕ್ವಲ್ ಟು 7. 1 ಪ್ಲಸ್ 6 ಇಸ್ ಈಕ್ವಲ್ ಟು 7. ಅಂದರೆ ನೀವು ಅದರ ಪ್ಲೇಸನ್ನು ಬೇರೆ ಬೇರೆ ಮಾಡ್ತಾ ಇದ್ದಾರೆ ಅಷ್ಟೇ, ಬಟ್ ಆನ್ಸರ್ ಒಂದೇ ಬರುತ್ತೆ ಆಯಿತಾ. ಇದನ್ನು ಮಗುವಿಗೆ ಕ್ಲಿಯರ್ ಆಗಿ ಸ್ವಲ್ಪ ಹೇಳಿ. 6 ಪ್ಲಸ್ 1 7. 1 ಪ್ಲಸ್ 6 7 ಆಯಿತಾ. ಇಲ್ಲಿ ನೋಡಿ 4 ಪ್ಲಸ್ 3 ಇಸ್ ಈಕ್ವಲ್ ಟು 7. 3 ಪ್ಲಸ್ 4 ಇಸ್ ಈಕ್ವಲ್ ಟು 7. ಇಲ್ಲಿ ನೋಡಿ 2 ಪ್ಲಸ್ 5 ಇಸ್ ಈಕ್ವಲ್ ಟು 7. 5 ಪ್ಲಸ್ 2 ಇಸ್ ಈಕ್ವಲ್ ಟು 7. ಇಲ್ಲಿ ನೋಡಿ 4 ಪ್ಲಸ್ 4 ಇಸ್ ಈಕ್ವಲ್ ಟು 8. 5 ಪ್ಲಸ್ 3 ಇಸ್ ಈಕ್ವಲ್ ಟು 8. 3 ಪ್ಲಸ್ 5 ಇಸ್ ಈಕ್ವಲ್ ಟು 8. 6 ಪ್ಲಸ್ 2 ಇಸ್ ಈಕ್ವಲ್ ಟು 8. 2 ಪ್ಲಸ್ 6 ಇಸ್ ಈಕ್ವಲ್ ಟು 8. 1 ಪ್ಲಸ್ 7 ಇಸ್ ಈಕ್ವಲ್ ಟು 8. 7 ಪ್ಲಸ್ 1 ಇಸ್ ಈಕ್ವಲ್ ಟು 8 ಆಯಿತಾ. ಇಲ್ಲಿ ನೋಡಿ ಯಾವ ಥರ ಎಡಿಷನ್ ಮಾಡಿ. ಇಲ್ಲಿ 4 ಪ್ಲಸ್ 2 ಇಸ್ ಈಕ್ವಲ್ ಟು 6. 2 ಪ್ಲಸ್ 4 ಇಸ್ ಈಕ್ವಲ್ ಟು 6. ಇಲ್ಲಿ ನೋಡಿ 1 ಪ್ಲಸ್ ಇದೆ, ಇಲ್ಲಿ 6 ಅಂತ ಬಂದಿದೆ, ಅಂದರೆ ಇಲ್ಲಿ ಎಷ್ಟನ್ನು ಕೂಡಿಸಿದಾಗ 6 ಆಗುತ್ತೆ ಆನ್ಸರ್. 8 ಪ್ಲಸ್ ಮಾಡಿದಾಗ 5 ಪ್ಲಸ್ ಮಾಡಿದಾಗ 1 ಪ್ಲಸ್ 5 ಇಸ್ ಈಕ್ವಲ್ ಟು 6 ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ 6 ಇದೆ, ಇಲ್ಲಿ 5 ಇದೆ, ಅಂದರೆ ಇಲ್ಲಿ ಎಷ್ಟು ಇರಬೇಕು 1. 5 ಪ್ಲಸ್ 1 ಇಸ್ ಈಕ್ವಲ್ ಟು 6. ಇಲ್ಲಿ ನೋಡಿ 3 ಪ್ಲಸ್ 3 ಇಸ್ ಈಕ್ವಲ್ ಟು 6. 0 ಪ್ಲಸ್ 6 ಇಸ್ ಈಕ್ವಲ್ ಟು 6. 6 ಪ್ಲಸ್ 0 ಇಸ್ ಈಕ್ವಲ್ ಟು 6. ನೋಡಿ 6ಕ್ಕೆ 0ನ ಕೂಡಿಸಿದಾಗ ಅಥವಾ 6ಕ್ಕೆ 0ನ ಕೂಡಿಸಿದಾಗ ಉತ್ತರ ಬರುವುದು ಸೇಮ್ 6 ಅಷ್ಟೇ. ಇಲ್ಲಿ ನೋಡಿ 4 ಪ್ಲಸ್ 5 ಇಸ್ ಈಕ್ವಲ್ ಟು 9. 5 ಪ್ಲಸ್ 4 ಇಸ್ ಈಕ್ವಲ್ ಟು 9. 6 ಪ್ಲಸ್ 3 ಇಸ್ ಈಕ್ವಲ್ ಟು 9. ಇಲ್ಲಿ ನೋಡಿ 3 ಇಲ್ಲಿದೆ, ಇಲ್ಲಿ 6 ಬರಬೇಕು ಅಷ್ಟೇ. ನೋಡಿ 6 ಬಂತು. 3 ಪ್ಲಸ್ 6 ಇಸ್ ಈಕ್ವಲ್ ಟು 9. 3 ಪ್ಲಸ್ 4 ಇಸ್ ಈಕ್ವಲ್ ಟು 7. ಇಲ್ಲಿ ನೋಡಿ 4ಗೆ 7 ಆಗಿ ಎಷ್ಟು ಕೂಡಿಸ್ಬೇಕು, ಈಗ ಎಷ್ಟು ಅಡಿಷನ್ ಮಾಡಬೇಕು 3 ಅಡಿಷನ್ ಮಾಡಬೇಕು. 4 ಪ್ಲಸ್ 3 ಇಸ್ ಈಕ್ವಲ್ ಟು 7. 4 ಪ್ಲಸ್ 4 ಇಸ್ ಈಕ್ವಲ್ ಟು 8. ಇಲ್ಲಿ ನೋಡಿ ಇಲ್ಲಿ 4 ಬರುತ್ತೆ. 4 ಪ್ಲಸ್ 4 ಇಸ್ ಈಕ್ವಲ್ ಟು 8. ಇಲ್ಲಿ ನೋಡಿ 2 ಪ್ಲಸ್ 6 ಇಸ್ ಈಕ್ವಲ್ ಟು 8. 6 ಪ್ಲಸ್ 2 ಇಸ್ ಈಕ್ವಲ್ ಟು
8. ಇಲ್ಲಿ ನೋಡಿ 1 + 6 = 7. 6 + 1 = 7. ಇಲ್ಲಿ ನೋಡಿ ಅದರ 4 ಇದೆ, ಇಲ್ಲಿ 1. 1 + 3 = 4. 3 + 3 = 6. ನೋಡಿ 4 + 3 = 7. 6 + 3 = 9. ಇಲ್ಲಿ ನೋಡಿ 4 + 1 = 5. 5 + 1 = 6. 6 + 1 = 7. 7 + 1 = 7 + 0 ಬರ್ತಲ್ಲ ರೀ. ಇಲ್ಲಿ ಉತ್ತರ ಏನಿದೆ 7 ಇದೆಯಲ್ಲ, ಅದಕ್ಕೆ ಇಲ್ಲಿ 7 ಆನ್ಸರ್ ಬರುತ್ತೆ ಆಯಿತಾ. ಇಲ್ಲಿ ನೋಡಿ ಮ್ಯಾಚ್ ದ ಫಾಲೋಯಿಂಗ್. 4 + 3 7. ಇಲ್ಲಿ 7 ಎಲ್ಲಿದೆ ನೋಡಿ, 1 2 3 4 5 6 7. ಇಲ್ಲಿ ನೋಡಿ 6 + 2 = 8. ಇಲ್ಲಿ 8 ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ 1 2 3 4 5 6 7 8 ಆಯಿತಾ. ಅದೇ ಥರ ಇಲ್ಲಿ ನೋಡಿ 5 + 2 7. ಇಲ್ಲಿ ನೋಡಿ ಎಲ್ಲಿದೆ 7, 1 2 3 4 5 6 7. ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಜೋಡಿಸಿ. ಇಲ್ಲಿ ನೋಡಿ 1 2 ಅಂದರೆ 5 + 4 9. 9 ಎಲ್ಲಿದೆ ನೋಡಿ, 1 2 3 4 5 6 7 8 9. ಇಲ್ಲಿ 9 ಫ್ಲವರ್ಸ್ ಇದಾವೆ, ಅದಕ್ಕೆ ಸೇರಿಸಿ. ಇಲ್ಲಿ ನೋಡಿ 4 + 4 8. 1 2 3 4 5 6 7 8 8 ಆಯಿತಾ. ಇಲ್ಲಿ ನೋಡಿ 3 + 5 8. 2 + 7 9. 3 + 3 = 6. 1 + 4 = 5. 2 + 5 = 7. 1 + 5 = 6 ಆಯಿತಾ. ಅವರಿಗೆ ಪ್ಲೀಸ್ ನಿಮ್ಮ ಮಕ್ಕಳಿಗೆ ಫಿಂಗರ್ಸ್ ಅಥವಾ ಬೆರಳಿಗಳಿಂದ ಮಾಡಂತ ಹೇಳಿ, ತುಂಬ ಸ್ಪೀಡಾಗಿ ಕಲಿಯುತ್ತಾರೆ. 2 + 7 = 9. 3 + 4 = 7. 4 + 4 = 8. 0 + 7 = 7. 1 + 5 = 6. 6 + 0 = 6. 2 + 2 = 4. 5 + 3 = 8 ಆಯಿತಾ. ಇಲ್ಲಿಗೆ ಸಮ್ ಅಂದರೆ ಎಡಿಷನ್ನ ಲೆಸನ್ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಪ್ಲೀಸ್ ಏನಾದ್ರು ತಿಳಿಯದಿದ್ದಲ್ಲಿ ಅಥವಾ ಸ್ಪೀಡ್ ಆಗುತ್ತಿದೆ ಅಂತ ಅನಿಸಿದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಇನ್ನೂ ಚಂದದಲ್ಲಿ ಅಥವಾ ಇನ್ನೂ ಕ್ಲೀನಾಗಿ ಕಲಿಸೋದಕ್ಕೆ ಟ್ರೈ ಮಾಡ್ತೀವಿ, ಕಲಿಸುತ್ತೇವೆ. ಓಕೆ, ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.